ರೆಬಲ್ ಲೇಡಿಯ ರಾಜಕಾರಣದ ಕಥೆಯೇನು? ಲೋಕ ಕಥನದಲ್ಲಿ ಸೈಲೆಂಟ್ ಆಗ್ತಾರ ಸುಮಲತಾ ಅಂಬರೀಶ್. ಮಂಡ್ಯ ಬಿಟ್ಟರೆ ಬೇರೆ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಿಲ್ಲ, ನಾನು ರಾಜಕೀಯ ಬಿಟ್ಟೇನು, ಮಂಡ್ಯವನ್ನ ಬಿಡೋದಿಲ್ಲ ಅಂತ ವಾಗ್ದಾನವನ್ನ ಮಾಡಿದ್ರು ಸುಮಲತಾ ಅಂಬರೀಶ್. ಆದ್ರೆ ಈಗ ಮಂಡ್ಯ ಲೋಕಸಭಾ ಕ್ಷೇತ್ರ ಮಿಸ್ ಆಗಿದೆ. ಮಂಡ್ಯ ಟಿಕೆಟ್ ಮಿಸ್ ಆಗಿದ್ರಿಂದ ಲೋಕ ಕದನದಲ್ಲಿ ಸುಮಲತಾ ಸೈಲೆಂಟ್ ಪಾಲಿಟಿಕ್ಸ್ ಅನ್ನ ಪಾಲಿಸ್ತಾರ. ಏನಾಗುತ್ತೆ ಹಾಗಾದ್ರೆ? ಸೈಲೆಂಟ್ ಪಾಲಿಟಿಕ್ಸ್ ಪಾಲಿಸೋದಾದ್ರೆ ಕಾರ್ಯಕರ್ತರ ಜೊತೆ ಸಂಸದೆ ಮಹತ್ವದ ಸಭೆಯನ್ನು ಕೂಡ ಕರೆದಿದ್ದಾರೆ. ಮಂಡ್ಯ ಟಿಕೆಟ್ ಮಿಸ್, ರೆಬಲ್ ಲೇಡಿ ತಂತ್ರವೇನು? ಲೋಕ ಕದನದಲ್ಲಿ ಸುಮಲತಾ ಸೈಲೆಂಟ್ ಪಾಲಿಟಿಕ್ಸ್. ಮಾರ್ಚ್ 30ಕ್ಕೆ ಕಾರ್ಯಕರ್ತರ ಜೊತೆ ಸಂಸದೆ ಮಹತ್ವದ ಸಭೆ. ಕುತೂಹಲಗಳಿಗೆ ಅಂದು ತೆರೆಳಿದಾರ ಮಂಡ್ಯ ಗೌಡ್ತಿ. 2019ರ ಲೋಕಸಭಾ ಚುನಾವಣೆಗೆ ಪಕ್ಷೇತರವಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದ ಸ್ವಾಭಿಮಾನಿ ಸಂಸದೆ ಸುಮಲತಾ ಅವರಿಗೆ ಈ ಬಾರಿ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಮಂಡ್ಯ ಟಿಕೆಟ್ ಮಿಸ್ ಆಗಿದೆ. ಇನ್ನು ಸಕ್ಕರೆ ನಾಡಿನ ಟಿಕೆಟ್ ಜೆಡಿಎಸ್ ಪಾಲಾಗಿದ್ದು ಸುಮಕ್ಕನ ನಡೆ ಎತ್ತ ಕಡೆ ಅಂತ ಎಲ್ಲರಲ್ಲೂ ಪ್ರಶ್ನೆ ಮೂಡಿದೆ. ಇನ್ನು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪರಿಣಾಮ ಜೆಡಿಎಸ್ ಪಾಲಾದ ಮಂಡ್ಯ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಹಾಲಿ ಸಂಸದೆ ಸುಮಲತಾ ಅಂಬರೀಶ್ ಅವರು ಇದೇ ಮಾರ್ಚ್ 30 ಬೆಂಗಳೂರು ನಿವಾಸದಲ್ಲಿ ಮತ್ತೊಮ್ಮೆ ಸಭೆ ನಡೆಸಲಿದ್ದಾರೆ. ಅವರು ಮಂಡ್ಯದಿಂದ ತಮಗೆ ಬಿಜೆಪಿ ಟಿಕೆಟ್ ಕೊಡಲಿದೆ ಎಂದು ಭಾವಿಸಿದ್ರು. ಆದ್ರೆ ಆಸೆ ನಿರಾಸೆಯಾದ ಕಾರಣ ಅವರು ತಮ್ಮ ಮುಂದಿನ ರಾಜಕೀಯ ನಡೆ ಬಗ್ಗೆ ತಿಳಿಸದೆ ಮೌನವಾಗಿ ಉಳಿದ್ರು. ಈ ಸಂಬಂಧ ನಿರ್ಧಾರ ಕೈಗೊಳ್ಳಲು ಅವರು ಬೆಂಗಳೂರು ನಿವಾಸದಲ್ಲಿ ಕಾರ್ಯಕರ್ತರ ಸಭೆ ನಡೆಸಲಿದ್ದಾರೆ. ಆಪ್ತರು ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಿಸಿ ಅದರ ಆಧಾರದಲ್ಲಿ ನಿರ್ಧಾರ ತೆಗೆದುಕೊಳ್ತಾರೆ. ಅಂದಿನ ಸಭೆ ಬಳಿಕ ಮುಂದಿನ ರಾಜಕೀಯ ನಡೆ ಬಹಿರಂಗಗೊಳಿಸುವ ನಿರೀಕ್ಷೆಗಳು ಹೆಚ್ಚಿವೆ. ಇನ್ನು ಈ ಸಭೆಯಲ್ಲಿ ಮಂಡ್ಯದಿಂದ ಪಕ್ಷೇತರವಾಗಿ ನಿಲ್ಲಬೇಕಾ, ನಿಂತ್ರೆ ಅದರ ಸಾಧಕ ಬಾಧಕಗಳು, ಸೋಲು ಗೆಲುವಿನ ಲೆಕ್ಕಾಚಾರಗಳು, ಹಾಗೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡದೆ ಬಿಜೆಪಿ ವರಿಷ್ಠರ ಸೂಚನೆಯಂತೆ ಸ್ವಕ್ಷೇತ್ರ ಮಂಡ್ಯದಲ್ಲಿ ಜೆಡಿಎಸ್ ಅಭ್ಯರ್ಥಿಗೆ ಬೆಂಬಲ ಸೂಚಿಸಬೇಕಾ ಎಂಬ ಹಲವು ವಿಚಾರಗಳನ್ನು ಅವರು ಚರ್ಚೆ ಮಾಡಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಇತ್ತೀಚೆಗೆ ಅವರು ಮಂಡ್ಯದಲ್ಲಿ ಕಾರ್ಯಕರ್ತರ ತುರ್ತು ಸಭೆ ಕರೆದಿದ್ರು. ಅವತ್ತು ಅವರು ತನ್ನ ನಿಲುವು ಪ್ರಕಟಿಸಲಿದ್ದಾರೆ ಎನ್ನಲಾಗಿತ್ತು. ಇದೀಗ ಸುಮಲತಾ ಅಂಬರೀಶ್ ನಡೆ ಈ ತಿಂಗಳ ಅಂತ್ಯಕ್ಕೆ ತಿಳಿಯುತ್ತೆ. ಅವರ ಮುಂದಿನ ರಾಜಕೀಯ ನಡೆ ನಿರ್ಧಾರದ ಕುರಿತು ಸಾಕಷ್ಟು ಚರ್ಚೆಯಾಗ್ತದೆ. ಎರಡ್ 2019ರ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಚುನಾವಣೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಕಾರಣ ಇಲ್ಲಿ ಪಕ್ಷೇತರವಾಗಿ ಕಣಕ್ಕೆ ಇಳಿದಿದ್ದ ಸುಮಲತಾ ಅಂಬರೀಶ್ ಅವರಿಗೆ ಬಿಜೆಪಿ ಪರೋಕ್ಷವಾಗಿ ಬೆಂಬಲ ನೀಡಿತ್ತು. ಜೆಡಿಎಸ್ನಿಂದ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಪ್ರತಿಸ್ಪರ್ಧಿಸಿ ಸೋಲು ಅನುಭವಿಸಿದ್ರು. ಪ್ರಚಾರ ತುಂಬೆಲ್ಲ ಬಿಜೆಪಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಬಹಿರಂಗವಾಗಿಯೇ ಪಕ್ಷೇತರ ಅಭ್ಯರ್ಥಿಗೆ ಪ್ರಚಾರದಲ್ಲಿ ತೊಡಗಿದ್ರು. ಪಕ್ಷೇತರ ಅಭ್ಯರ್ಥಿಯ ಪರ 3 ರಾಜಕೀಯ ಪಕ್ಷಗಳ ಬಾವುಟ ರಾರಾಜಿಸಿದ್ವು. ಆದರೆ ಈ ಬಾರಿ ಮಂಡ್ಯ ರಾಜಕಾರಣ ಬದಲಾಗಿದೆ. ಒಟ್ನಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ. ಜೆಡಿಎಸ್ಗೆ ಮಂಡ್ಯ ಗೆಲ್ಲುವುದು ಪ್ರತಿಷ್ಠೆಯಾಗಿದೆ. ಇದರ ವಿರುದ್ಧ ಸುಮಲತಾ ಮತ್ತೆ ಕಣಕ್ಕಿಳಿದ್ರೆ ಬಿಜೆಪಿ ಬೆಂಬಲ ದೊರೆಯುವುದು ಬಹುತೇಕ ಅನುಮಾನ. ಹೀಗಾಗಿ ಅವರಿಗೆ ಈ ಬಾರಿ ಸ್ಪರ್ಧೆ ಬೇಡ, ಕ್ಷೇತ್ರ ಬಿಟ್ಟುಕೊಡಿ, ಭವಿಷ್ಯದಲ್ಲಿ ತಮಗೆ ಉತ್ತಮ ಸ್ಥಾನಮಾನ ನೀಡುವುದು ಅಂತ ಬಿಜೆಪಿ ವರಿಷ್ಠರು ತಿಳಿಸಿದ್ದಾರೆ.